ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಇಟ್ಟಿರೋದು ಅಂಜುಗೆ ಮತ್ತೆ ನಚ್ಚಿಗೆ. ನೀನು ಏನ್ ಡೆಕೋರೇಷನ್ ಆಗಿದೆ? ಅಯ್ಯೋ, ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾನು ಪಲ್ಲವಿ ಸೇರ್ಕೊಂಡು ಈ ರೂಮನ್ನ ಸುಂದರವಾಗಿ ಅಲಂಕಾರ ಮಾಡಿದ್ರೆ ಆಯ್ತಮ್ಮ, ನಾಳೆಯಿಂದ ಇವರಿಬ್ರು ಒಟ್ಟಿಗಿರಲ್ವಲ್ಲ ಅಂತ ನಾನು ಸೇರ್ಕೊಂಡು ರೂಮ್ ಎಲ್ಲ ಡೆಕೋರೇಟ್ ಮಾಡಿದ್ವಿ. ಇವಾಗ ನೋಡಿದ್ರೆ ಇವರಿಬ್ರು, ಅಯ್ಯೋ ನಿನ್ ಒಳ್ಳೆತನ ಈ ದಡ್ಡ ನನ್ನ ಮಗನಿಗೆ ಅರ್ಥ ಆಗಿಲ್ವಲ್ಲ. ಯಾವಾಗ್ಲೂ ನಿನಗೆ ಬುದ್ಧಿ ಬರೋದು ಅಲ್ವೋ? ನನ್ ಸೊಸೆ ಜಿಂಕೆ ಮರಿತಾರ ಇದ್ದಾಳೆ. ಒಳ್ಳೆ ಕಾಡ್ ಒಂದು ಎದುರು ನಂಗೆ ಎದುರ್ತಿಯಲ್ಲೋ, ಬುದ್ಧಿ ಇದೆಯೇನೋ ನಿನ್ಗೆ? ದಟ್ಟ ಮಗ ನೀನು. ಸತ್ಯ, ಇವನಿಗೇನೋ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಾ? ಏನು ಇಲ್ದೇನೆ ನನ್ ಮಗ ಭೂಮಿ ಸೆರಗಿಟ್ಕೊಂಡು ಚಿನ್ನ ರನ್ನ ಅನ್ಕೊಂಡು ಓಡಾಡ್ತಿರ್ತಾನೆ. ಇನ್ನು ಈ ತರ ಅಲಂಕಾರ ಮಾಡಿದ್ರೆ ಬಿಡ್ತಾನೆ ಇವನು. ಅಮ್ಮ, ನೀನ್ ಸುಮ್ಮನೆ ಮುಚ್ಚ ಬಾಯಿ. ಭೂಮಿ, ನನ್ ಮಗನಿಗೆ ಅವತಾರ ನೋಡಿ ನಿಮ್ ಭಯ ಆಯ್ತಾ? ಅಯ್ಯೋ, ತುಂಬಾ ಭಯ ಆಗೋಯ್ತತ್ತೆ. ಅಯ್ಯೋ, ನೋಡ್ತೇನೋ ಸುಮ್ಮನೆ ನೀನ್ ನೋಡಿದ್ದು ಮಾತಾಡಿದ್ದು ಎಲ್ಲ ಆಯ್ತು ಅಂದ್ರೆ ನೀನ್ ರೂಮ್ ಆಚೆ ಹೋಗ್ಬೇಕಾ? ಹೋಗಮ್ಮ. ಆಯ್ತು, ಹೋಗ್ತೀನಿ. ಸ್ವಲ್ಪ ಸಮಾಧಾನವಾಗಿ ನಡ್ಕೊಳ್ಳೋ ಪ್ಲೀಸ್ ಕಣೋ. ಭೂಮಿ, ನಾನೀಗ ಹೋಗಿರ್ತೀನಿ. ನನ್ ಮಗ ಏನಾದ್ರೂ ವಿಚಿತ್ರವಾಗಿ ಆಡಿದ್ರೆ ಅತ್ತೆ ಅಂತ ಒಂದ್ ಕೂಗಾಕು, ನಾನು ಓಡ್ಕೊಂಡ್ ಬರ್ತೀನಿ. ಆಯ್ತಾ? ಕರ್ದ್ ಬಿಡ್ತೀನಿ ಅಂತ. ನಾವು ನೀನ್ 2 ನಿಮಿಷ ಇಲ್ಲೇ ನಿಂತ್ಕೊಂಡು ಅಂದ್ರೆ ನಿದ್ದೆ ಮಾತ್ರ ಮಲಗಿಸ್ಬಿಡ್ತೀನಿ ಹೇಳ್ತಾ ಇದೀನಿ. ಬೇಡ, ನಾನು ಹೋಗ್ತೀನಿ. ಆದ್ರೆ ಯಾವ ತರ ಎಲ್ಲ ತೆಗ್ಯೋ, ನನಗೆ ನಿನ್ನ ನೋಡೋದಕ್ಕೆ ಭಯಾನಕ ಅನಿಸ್ತಾ ಇದೆ. ತೆಗ್ಯೋ, ಇದೆಲ್ಲ ಬೇಡ ಕಣವ. ನೋಡು, ಸ್ವಲ್ಪ ಸಮಾಧಾನವಾಗಿರು. ಆಯ್ತಾ? ನೋಡು, ಇದೆಲ್ಲ ಏನು ಬೇಡ. ಆಯ್ತಪ್ಪ? ಆಯ್ತಾಯ್ತು, ನಾನು ಹೋಗ್ತೀನಿ. ಸ್ವಲ್ಪ ಸಮಾಧಾನ ಕಣೋ. ಕತ್ತಿದ್ರೆ ಆಚೆ ಹಾಕ್ಬಿಡ್ತೀನಿ ಹೇಳ್ತಾ ಇದೀನಿ. ಹೋಗಮ್ಮ, ಸುಮ್ಮನೆ ಅಂದ್ರೆ ಕರಿ, ಜೋರ ಕೂಗಾಕ್ಬಿಡು. ಯಾವುದೇ ಕಾರಣಕ್ಕೂ ಅಪ್ಪಿ ನನ್ ಮಾತ್ರ ಕರಿಬೇಡಿ. ಕರಿಬೇಡಿ ಅಂತ ಹೇಳಿದೀನಿ. ಇದು ಮನೇನ ಸರ್ಕಸ್ ನನ್ಗೊಂದು ಗೊತ್ತಾಗ್ತಿಲ್ಲ. ಹಬ್ಬ ಸಾಹೇಬ್ರೆ, ಈ ಮನೆಯಲ್ಲಿ ನಾನು ಉಳ್ಕೊಳ್ಳೋ ಕೊನೆ ರಾತ್ರಿ, ಅದ್ರಲ್ಲೂ ನಿಮ್ ರೂಮಲ್ಲಿ. ಅಷ್ಟೇ ಅಲ್ಲ, ನಾವು ಸ್ವಲ್ಪ ಬೇಗ ಮಲ್ಕೋಬೇಕು. ನಾಳೆ ಬೆಳಗ್ಗೆ ಟ್ರೈನಿಂಗ್ ಇದೆಯಲ್ಲ, ನಾವು ಮನೆಯಿಂದ ಬೇಗ ಹೊರಡ್ಬೇಕು. ನಾನು ಹೋಗಿ ಹಾಸಿಗೆ ದಿಂಬೆಲ್ಲ ತರ್ತೀನಿ, ನೀವು ಬೇಗ ಮಲ್ಕೊಳ್ಳಿ. ನಚ್ಚಿ ಬಿಡು ನಚ್ಚಿ. ಅಂಜು ಪಾಸ್ ಮಾಡೋದನ್ನ ಹಾ, ಅಲ್ಲ, ನಾನು ಹೇಳ್ಕೊಳ್ತಿರೋದು ನೀನ್ ಮಾಡ್ಲಿ, ನಿನಗ್ ಸ್ಟ್ರೆಂತ್ ಜಾಸ್ತಿ ಆಗ್ಲಿ ಅಂತ. ನಾನ್ ಮಾಡೋದನ್ನ ನೋಡಿದ್ರೆ ನಿನಗ್ ಸ್ಟ್ರೆಂತ್ ಜಾಸ್ತಿ ಆಗಲ್ಲ. ಏನ್ ಮಾಡು ಸಾಹೇಬ್ರೆ, ಮಾಡೋದಕ್ಕೆ ಇನ್ನೇನ್ ಉಳಿದಿದೆ? ಆಗ್ಲೇ ಎಗರ್ಸಿದ್ರಿ, ಆಡ್ಸಿದ್ರಿ, ಓಡ್ಸಿದ್ರಿ, ನಾನು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೀನಿ ಅಪ್ಪ. ವಾರ್ಮ್ ಅಪ್ ಈ ತರ ಕುತ್ಕೊಂತಿದ್ಯಲ್ಲ, ಇನ್ನು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಲಾಂಗ್ ಜಂಪ್ ಪ್ರಾಕ್ಟೀಸ್ ಮಾಡ್ಬೇಕು, ಶಾರ್ಟ್ ಪುಟ್ ಪ್ರಾಕ್ಟೀಸ್ ಮಾಡ್ಬೇಕು. ಎದ್ದು ಸ್ಟಾರ್ಟ್ ಮಾಡು. ಅಯ್ಯೋ, ಅದೆಲ್ಲ ಬೋರು ಸಾಹೇಬ್ರೆ, ಬೋರಾಗಿ ಹೋಗ್ಬಿಟ್ಟಿದೆ. ಸಾಹೇಬ್ರೆ, ನನ್ಗೆ ಯಾಕೋ ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ಸ್ತಿದೆ ಸಾಹೇಬ್ರೆ. ಇದು ನೋಡಿ, ಇದು ಸೇಮ್ ಇದು ಏನಂತಾರ ಬಾವಿ ಅಗ್ಗ ಹಿಡಿತೀವಲ್ಲ, ಕಂಬಿ ಕಟ್ಟಿರ್ತಾರಲ್ಲ, ಹಂಗಿದೆ. ಅಲ್ಲಿ ನೋಡಿ ಸಾಹೇಬ್ರೆ, ಚಿಕ್ಕ ಕಡ್ಡಿಗೆ 2 ಚಕ್ಲಿ ಸಿಕ್ಸ್ದಂಗಿದೆ. ಇದು ಡಿಟ್ಟೋ ಕೋಡ್ಬೇಡನೆ. ಇದನ್ನೆಲ್ಲ ಎತ್ಬಿಟ್ಟು ಅದೇನು ಅಂತಾರಲ್ಲ, ಅದು ಏನದು, ತಿನ್ಕೊಂಬಿಡು, ಎತ್ಕೊಂಡು ತಿನ್ಕೊಂಬಿಡು. ವರ್ಕೌಟ್ ಮಾಡ್ಬೇಡ. ಸುಮ್ಮನೆ ಕಾಮಿಡಿ ಮಾಡ್ಬಿಡಿ ನೀವು. ನೋಡು, ವರ್ಕೌಟ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಹೇಳ್ಕೊಡ್ತೀನಿ, ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ಹಲೋ, ಏನು ಅವಾಜ್ ಎಲ್ಲ ಆಗ್ತಾ ಇದ್ದೀರಾ? ಇಷ್ಟ ಇದ್ರೆ ಹೇಳ್ಕೊಡಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ ತಿರುಗ್ ನೋಡ್ದಂಗೆ. ಓಹೋ, ಸೂಪರ್. ಅಪ್ಪಿ ತಪ್ಪಿ ಸ್ವಲ್ಪ ಕಲ್ತ್ಬಿಟ್ಟೆ ಅಂತ ಹತ್ತಿದ್ ಏನೇನೆ ಓದ್ಬಿಟ್ಟೆ ಅಲ್ಲ ನೀನು. ಏನೋ ಅವಾಗೆಲ್ಲ ದೊಡ್ಡದಾಗಿ ಹೇಳ್ತಾ ಇದ್ರಲ್ಲ ಸಾಹೇಬ್ರೆ, 2.0 ಭೂಮಿ ಅಂದ್ರೆ ಸಾಲದು, ಸ್ವಲ್ಪ ಹೊಸದಾಗಿ ಥಿಂಕ್ ಮಾಡು ಅಂತೆಲ್ಲ ಹೇಳ್ತಾ ಇದ್ರಿ. ಈಗ ನೀವೇನ್ ಮಾಡ್ತಿದ್ದೀರಾ? ಇದೆಲ್ಲ ನಮ್ ತಾತನ ಕಾಲದ ಡೈಲಾಗು. ನಮ್ಮಪ್ಪ ಟೆಂಟ್ ಅಲ್ಲಿ ಪಿಕ್ಚರ್ ತೋರ್ಸೋರು, ಆವಾಗ ನಾನು ಲಾರಿಗೆ ಹೋಗಿ ತಿನ್ಕೊಂಡು ಅದನ್ನ ನೋಡ್ತಿದ್ದೆ. ಅಲ್ಲೂ ಸೇಮ್ ಡೈಲಾಗು, ಇಲ್ಲೂ ಸೇಮ್ ಡೈಲಾಗು. ಬೇರೆ ಏನಾದ್ರು ಇದ್ರೆ ಹೇಳಿ. ಸರಿ, ಹೋಗಿ ಬರ್ಕೊಂಡ್ ಬಂದು ಆಮೇಲೆ ಹೇಳ್ತೀನಿ. ನೀನು ಮಾಡ್ಕೋ ವರ್ಕೌಟ್. ಯಪ್ಪ, ನನ್ನ ಯಾಮಾರಿಸ್ಬಿಟ್ರಲ್ರು, ಚೆನ್ನಾಗಿ ಯಾಮಾರಿಸಿದ್ರಿ. ನೀನ್ ನನ್ ಮಗನೇನೋ ನೀನು? ನೀನ್ ನನ್ ಸೊಸೆನಾ? ಟಾಯ್ಲೆಟ್ ಡೌನ್ ಮಾಡ್ಬೇಡ. ನೀನ್ ನನ್ ಸೊಸೆನಾ? ಆಗ್ತೇ ಅದು. ಮಾತಾಡ್ಬೇಡ, ನಾನ್ ಮಾತಾಡ್ತೀನಿ, ನೀವಿಬ್ರು ಕೇಳಿಸ್ಕೋಬೇಕು. ಏನು ನಿಮ್ಮಿಬ್ರು ಯಾವ ತರ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಒಳ್ಳೆ ಹುಚ್ಚಿಡ್ದಿರೋ ಮಂಗಗಳು ಒಂದೇ ಒಂದ್ ಹಲಸಿನ ಪೀಸಿಗೆ ಒಳ್ಳೆ ಕಚ್ಚಿಡ್ತಾವಲ್ಲ, ಹಂಗ್ ಕಚ್ಚಿಡ್ತಿದ್ದೀರಲ್ರು. ಅಯ್ಯೋ, ನಾವು ಕಚ್ಚ ಮಾತಾಡ್ಬೇಡ. ಹೇಳ್ದ ತಾನೇ ಮಾತಾಡ್ಬೇಡ ಅಂತ. ಪರವಾಗಿ ಏನೋ ಇಷ್ಟು ದಿನ ನೀವಿಬ್ರು ಪ್ರೀತಿಯಿಂದ ಇದೀವಿ, ಅನ್ಯೋನ್ಯವಾಗಿದ್ದೀರಿ ಅಂತ ನನ್ ಮುಂದೆ ನಾಟಕ ಮಾಡ್ತಿದ್ರಿ ಅಲ್ಲ. ಈ ನಾಟಕಕ್ಕೆ ಸಾಥ್ ಕೊಡೋದಕ್ಕೆ ಮನೆಯವರೆಲ್ಲರೂ ಸೇರಿದ್ರಿ ಅಲ್ವಾ? ನೀವೆಲ್ಲ ಸೇರಿ ನನ್ನ ಕಾಲ್ ಹುಚ್ಚಿ ಮಾಡಿದ್ರಿ ಅಲ್ವಾ? ಅತ್ತೆ, ಸಮಾಧಾನ ಅತ್ತೆ. ನನ್ ಮಾತು ಕೇಳಿ. ನಿಮ್ಮನ್ನ ಯಾಮರ್ಸೋದ್ರಿಂದ ನಮ್ಗೇನ್ ಸಿಗುತ್ತೆ?
ಏನ್ ಸಿಗುತ್ತಮ್ಮ? ಏನೂ ಇಲ್ಲ. ಏನೇನೂ ಇಲ್ಲ. ನಾವಿಬ್ರು ಗಂಡ ಹೆಂಡತಿ ಆದ್ಮೇಲೆ ಯಾವಾಗ್ಲೂ ಚಿನ್ನ ರಣ ಅಂತಾನೆ ಇರಕ್ಕಾಗತ್ತೆ? ನೀವೇ ಹೇಳಿ. ಆಮ ಇರಕ್ಕಾಗತ್ತಾ? ಅಲ್ಲ, ನೀವು ಬರೀ ಸ್ವೀಟ್ ತಿಂದ್ರೆ ಬೋರ್ ಆಗಲ್ವಾ? ಆಗಾಗ ಖಾರದ ರುಚಿನೂ ನೋಡ್ತಾ ಇರ್ಬೇಕು, ಆಗ್ತಾನೆ ಸ್ವೀಟು ಎಷ್ಟು ಸಿಹಿಯಾಗಿದೆ ಅಂತ ಗೊತ್ತಾಗೋದು. ಏಯ್ ಭೂಮಿ, ನೀವಿಬ್ರು ಸೇರಿ ನನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ? ಹುಚ್ಚಿ ಮಾಡ್ತಿದ್ದೀರಲ್ಲ ಅತ್ತೆ. ಹಾಗೆಲ್ಲ ಏನು ಇಲ್ಲ ಅತ್ತೆ. ನಾನ್ ಟ್ರೈನಿಂಗ್ಗೆ ಅಂತ ಮನೆಯಿಂದ ಹೊರಟ್ರೆ ವಾಪಸ್ ಬರೋದು ತಿಂಗಳಾನ್ಗಟ್ಲೆ ಆಗುತ್ತೆ. ಸಾಯಿಬ್ರು ಅಷ್ಟೇ, ತುಂಬಾ ಅಪರೂಪಕ್ಕೊಂದ್ಸತಿ ಭೇಟಿ ಮಾಡ್ಬೋದು ಅಷ್ಟೇ. ಅದಕ್ಕೆ ಇರೋ ಅಷ್ಟು ಸಮಯ ಅವ್ರ ಜೊತೆನೆ ಇರೋಣ ಅಂತ ನಾನೇ ಕಾಲ್ ಕೆರ್ಕೊಂಡು ಅವ್ರ ಹತ್ರ ಜಗಳ ಮಾಡ್ತಿದ್ದೆ ಅತ್ತೆ. ಅದಷ್ಟೇ ಅಲ್ಲ, ಮುದ್ದಾಡೋದು ಬೇಗ ಮರ್ತೋಗುತ್ತೆ, ಅದೇ ಕಿತ್ತಾಡೋದು ತುಂಬಾ ದಿವಸ ನೆನಪಲ್ಲಿರುತ್ತಲ್ವಾ ಅತ್ತೆ? ಇದು ನೀವ್ ತಪ್ಪು ಅಂತೀರಾ? ಖಂಡಿತ ತಪ್ಪಿಲ್ಲ. ಅದು ಹಾಗೆ ಅಕ್ಕ, ಗಂಡ ಹೆಂಡತಿ ಕ್ಲೋಸ್ ಆಗದೆ ಈ ತರ ಜಗಳಗಳಾದ್ಮೇಲೆ ಅಲ್ವಾ ಬಾಬಾ? ಎಸ್ ಕರೆಕ್ಟ್. ನೀವೆಲ್ಲ ಹೇಳ್ತಿರೋದನ್ನ ಕೇಳ್ತಿದ್ರೆ ನಮ್ಮ ತರನೇ ಇದೆ. ಮಾ, ನೀವೇ ಈಗ ನನ್ಗೂ ಭೂಮಿಗೂ ಕಿತ್ತಾಡೋ ಅಂತ ಕಾರಣ ಏನಿದೆ? ಹೌದಲ್ವಾ? ಕರೆಕ್ಟ್ ಅಲ್ವಾ? ನಾನು ಅದನ್ನೇ ಹೇಳ್ತಿರೋದು, ನಿಮ್ಮಿಬ್ರ ಮಧ್ಯೆ ಕಿತ್ತಾಡೋಂತದ್ದೇನಿದೆ ಅಂತ. ಅದೇಮ್ಮ, ನಾನು ಭೂಮಿ ಹತ್ರ ಆಕ್ಚುಲಿ ಟ್ರೈನಿಂಗ್ ಹೋಗ್ಬೇಕು, ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಅರ್ಚನೆ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ತಿದ್ದೆ. ಆದ್ರೆ ಇಲ್ಲ ಸಾಹೇಬ್ರೆ, ನಾನು ಬರಲ್ಲ, ನಾನ್ ಮನೆಯವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನನ್ನ ಹತ್ರ ಜಗಳ ಮಾಡ್ತಿದ್ದೋ. ಹೌದಾ? ಹೌದಮ್ಮ. ನೀನ್ ಇದನ್ನ ಕೇಳ್ತಿದ್ಯಾ? ನನಗೇನೋ ಬೇರೆ ಕೇಳಿಸ್ತಿತ್ತಲ್ಲ. ಆಕ್ಚುಲಿ ಏನು ಅಂತ ಹೇಳಿದ್ರೆ, ನಾವು ಲಾಸ್ಟ್ ಅಲ್ಲಿ ಏನ್ ಮಾತಾಡಿದ್ವಿ ಅದನ್ನ ಕೇಳಿಸ್ಕೊಂಡು ನೀನ್ ಬಂದ್ ಮಾತಾಡ್ದೆ. ಬಟ್ ಫಸ್ಟ್ ಏನ್ ಮಾತಾಡಿದ್ವಿ ಅಂತ ನಿನಗೆ ಗೊತ್ತಿಲ್ವಲ್ಲ, ನೀನಾಗಿರ್ಲಿಲ್ವಲ್ಲ. ಫಸ್ಟ್ ಮಾತಾಡಿದೆ ಈ ಟಾಪಿಕ್ ಅಮ್ಮ. ಆ ಟಾಪಿಕ್ ನ ಹಂಗೆ ಮುಂದೆ ಹೋಗಿ ನೀನ್ ಬಂದಾಗ ಏನ್ ಕೇಳಿಸ್ಕೊಂಡೆ ಆ ಟಾಪಿಕ್ ಅಲ್ಲಿ ನಿಂತಿದ್ವಿ. ಹೌದೇನೋ? ಸರಿ, ಹಾಗಾದ್ರೆ ನನ್ ಮಗ ಈ ತರ ಹೇಳಿದ್ರೆ ಅವ್ನ್ ಜಾಣ. ನೋಡು, ಯಾವ್ದೇ ಶುಭ ಕಾರ್ಯ ಶುರು ಮಾಡೋದಕ್ಕೂ ಮುಂಚೆ ದೇವ್ರ ಆಶೀರ್ವಾದ ಪಡಿಬೇಕು, ಆಗ ಎಲ್ಲ ಒಳ್ಳೇದಾಗುತ್ತೆ ಅಲ್ವೇನ್ರಿ? ಖಂಡಿತ ತಗೋಬೇಕು. ಅಲ್ವೇನೆ ಶ್ರವಣ? ಕರೆಕ್ಟ್ ಅಕ್ಕ, ನೀನ್ ಹೇಳಿದ್ದು. ಎಲ್ಲದಕ್ಕೂ ನಮ್ಗೆ ದೇವರ ಆಶೀರ್ವಾದನೇ ಮುಖ್ಯ. ಅಮ್ಮನ ಅದನ್ನೇ ಹೇಳ್ತಾ ಇರ್ತಾರೆ, ಯಾವಕ್ಕೂ ಅಜಿತ್ ಮನ್ಸ್ಗೂ ಸಮಾಧಾನ ಹೋಗ್ ಬಂದ್ರೆ. ಹೋಗೋಣ? ಹಾ ಅತ್ತೆ. ಇನ್ನೇನು, ಸರಿ ನೀವು ಹೋಗಿ ರೆಡಿಯಾಗಿ. ಅಪ್ಪ, ಮತ್ತೆ ಕಾಡು ಮಂಗಗಳ ಕಿತ್ತಾಡ್ಬೇಡಿ, ಬೇಗ ವರ್ಕೌಟ್ ಮುಗಿಸ್ಕೊಂಡು ಬನ್ನಿ ಆಯ್ತಾ? ಬರೋಣ, ಬೇಗ ರೆಡಿಯಾಗಿ, ನೀವೇ ಲೇಟು ಎಲ್ಲರಿಗಿಂತ. ಸಾಹೇಬ್ರೆ, ಈಗ ನಿಮ್ಗೆ ಇಷ್ಟವಾದ ಬಣ್ಣ ಅಲ್ವಾ? ಅದಕ್ಕೆ ಸ್ಕ್ರೀನ್ ನ ಬದಲಾಯಿಸ್ಬಿಟ್ಟೆ. ನಿಮ್ಗೆ ಯಾವ ಬಣ್ಣ ಇಷ್ಟನೋ ಆ ಬಣ್ಣದ ಸ್ಕ್ರೀನ್ ಹಾಕಿದೆ. ನಿಮ್ಗೆ ಇಷ್ಟ ಆಯ್ತಾ? ಹೊಸಲಿಂದ ಆಚೆ ಕಾಲಿಟ್ರೆ ನೀನ್ ನನ್ನಿಂದ ನನ್ನ ಜೀವನದಿಂದ ದೂರ ಆಗೋ ಅಂಥದ್ರಲ್ಲಿ ಇದೆಲ್ಲ ಯಾಕೆ ಮಾಡಿದೆ? ಈ ಮನೆ ಹೊಸಲು ದಾಟೋವರೆಗೂ ನಾನು ನಿಮ್ ಹೆಂಡ್ತೀನಿ ಅಲ್ವಾ? ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ಬೇಕಾ? ನನ್ನ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ನಿನ್ ಮನ್ಸಲ್ಲಿ ವಾಪಸ್ ಬರ್ಬೇಕು ಅಂತನಾ ಅಥವಾ ಬರ್ಬಾರ್ದು ಅಂತ ನನ್ಗೂ ಉತ್ತರ. ದೇವಸ್ಥಾನಕ್ಕೆ ಹೊತ್ತಾಯ್ತು, ಹೊರಡೋಣ. ಹೌದಾ? ಸತ್ಯ ಯಾಕೆ ಇವತ್ತು ಮನೆ ಕಡೆ ಬರ್ಲಿಲ್ಲ? ಏನು ಅಂತ ಹೇಳುದು ರೀ, ಸತ್ಯ ಭೂಮಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವಳು ನಮ್ಮನ್ನೆಲ್ಲ ಬಿಟ್ಟು ಪೊಲೀಸ್ ಟ್ರೈನಿಂಗ್ ಹೋಗ್ತಿದ್ದಾಳಲ್ಲ, ಮತ್ತೆ ಅವಳನ್ನ ನೋಡೋದು ತಿಂಗ್ಳಾನ್ಗಟ್ಲೆ ಆಗ್ಬಿಡತ್ತೆ ಅಂತ ತುಂಬಾ ಮಂಕಾಗ್ಬಿಟ್ಟಿದ್ದಾನೆ ರೀ. ಇಡೀ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ. ಅದಕ್ಕೆ ಆಮೇಲೆ ಬರ್ತೀನಿ ಸಂಗೀತಮ್ಮ ಮನೆಗೆ ಅಂತ ಫೋನ್ ಮಾಡ್ಬಿಟ್ಟು ಹೇಳ್ದ. ಹೌದು ಸಂಗೀತ, ಸತ್ಯ ಭೂಮಿನ ತಂಗಿ ಸಾಹಿತ್ಯ ತರ ನೋಡ್ತಾ ಇದ್ದಾರೆ. ಅವಳು ಬಿಟ್ಟು ಹೋಗ್ತಿರೋದು ಅವ್ನ ಕಷ್ಟ ಆಗ್ತದೆ. ಏನೇ ಹೇಳಿ ಬಾಬಾ, ಸತ್ಯನಂತ ಒಬ್ಬ ಗೆಳೆಯನ ಪಡೆಯೋದಕ್ಕೆ ನಮ್ಮ ಅಜಿತ ಅದೃಷ್ಟ ಮಾಡಿದ್ದ. ಭೂಮಿನೂ ಅಷ್ಟೇ, ಅವನಂತ ಒಬ್ಬ ಅಣ್ಣನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ಲು. ಮಲ್ಗೆ ಹೂವ ಸರಿ, ನೀನ್ ಮಾಡ್ಕೋತೀಯಾ? ನಾವೆಲ್ಲ ಮಾಡ್ಕೊಂಡಿಲ್ವಾ? ಪ್ರೀತಿಯಿಂದ ಮುಟ್ಕೊಂಡಿದ್ರು ಪರವಾಗಿಲ್ಲ, ಇನ್ನೊಂದ್ಸಲಿ ಅಮ್ಮಂಗೆ ಮಲ್ಗೆ ಹೂವು ಕೊಡ್ಸೋಣ ಅಂತ ಕರೆದ್ರೆ ನೀನ್ ಈ ತರ ಮಾತಾಡ್ತಾ ಇದೆಯಲ್ಲ, ನಂಗೆ ತುಂಬಾ ನೋವಾಗುತ್ತಮ್ಮ. ನನಗ್ ಮಲ್ಗೆ ಹೂ ಕೊಡ್ಸೋದಿಕ್ಕೆ ದಡ್ಡ ಏನೋ? ನನ್ ಮಗನ್ ಮನ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ಕಳ್ಳ ಕಣೋ ನೀನು. ಭೂಮಿಗೆ ಮಲ್ಗೆ ಹೂವ ಅಂದ್ರೆ ತುಂಬಾ ಇಷ್ಟ. ನೀನ್ ಅವಳಿಗೆ ಮಲ್ಗೆ ಹೂವ ಕೊಡ್ಸಿದ್ರೆ ಮನೆಯವ್ರೆಲ್ರು ಏನಾದ್ರು ಅನ್ಕೊಂಡ್ಬಿಡ್ತೀವಿ ಅಂತ ನನಗೆ ಅಮ್ಮ ಮಲ್ಗೆ ಹೂವ ಹುಡ್ಕೋ ನಿನಗ್ ಕೊಡ್ಸಕ್ಕೆ ಅಂತ ಡೌ ಮಾಡ್ತಿದ್ಯಾ? ಓಹೋ, ಇದಾ ಕಥಾ ಹಿನ್ನೆಲೆ? ಭಾರಿ ಕಥನಾಕಿದ್ಯಾ ಗುರು ನೀನು. ಇಟ್ರೆ ನಾನು ಆ ಮೀನಿಂಗ್ ಅಲ್ಲಿ ಮಾತಾಡೇ ಇಲ್ಲ. ನೋಡು, ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಂಜನ ಆಗಿರ್ಬೋದು, ಶಾರದತ್ತೆ, ಭೂಮಿನೂ ಸೇರಿ ಎಲ್ರಿಗೂ ಮಲ್ಗೆ ಹೂವ ಮುಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಸಿದ್ದಷ್ಟೇ. ನೀವು ಬೇರೆ ತರ ಏನೋ ತಿಳ್ಕೊತಾ ಇದೀರಪ್ಪ. ನನ್ಗೆ ಇಷ್ಟ ಅಜ್ಜಿ ನೀನ್ ಮುಟ್ಕೊಳ್ಳೋದಕ್ಕೆ. ಏ ಸಾಕು ನಿಲ್ಸೋ. ಹೂನ ಮುಡಿಗ್ ಮುಡ್ಸಿದ್ರೆ ಚಂದ, ನೀನ್ ನನ್ ಕಿವಿ ಮುಡ್ಸೋದಕ್ ನೋಡ್ಬೇಡ. ನಂಗ ಅರ್ಥ ಆಯ್ತು, ಸುಮ್ನೆ ಇರು. ಭೂಮಿ ಬಾಯ್ಲಿ. ಅಯ್ಯೋ ಇಲ್ಲಲ್ಲ, ನನ್ ಮಗನ್ ಪಕ್ಕ ಹೋಗಿ ನಿಂತ್ಕೋ. ಯಾಕತ್ತೆ? ಹೇಳ್ತೀನಿ, ಹೋಗಿ ನಿಂತ್ಕೋ. ಅಮ್ಮ ಯಾಕಮ್ಮ ಇದೆಲ್ಲ? ಕಳ್ಳನ್ ತರ ಆಡ್ಬೇಡ, ಸುಮ್ಮನೆ ನಿಂತ್ಕೋಬೇಕು.
ಭೂಮಿ ಇವತ್ತಿಂದ ಕಾಣೆ ಆಗ್ತಾಳೆ. ಕೊನೆ ಸಾರಿ ನಿನ್ ಮನಸ್ಫೂರ್ತಿ ಅವಳ ಮುಡಿಗೆ ಎಷ್ಟು ಹೂವ ಮುಡಿಸ್ಬೇಕು ಅನ್ಸುತ್ತೋ ಅಷ್ಟು ಹೂವನು ಮುಡಿಸ್ಬಿಡು. ಕೊನೆ ಸಲ ಸಂಗೀತ ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ ರೀ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಭೂಮಿ ಟ್ರೈನಿಂಗಿಗೆ ಅಂತ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಾಳಲ್ಲ, ಆ ಅರ್ಥದಲ್ಲಿ ಹೇಳ್ದೆ ನಾನು. ಅಜಿತಾ, ಏನು ಯೋಚನೆ ಮಾಡ್ತಿದ್ಯಾ? ಮುಡ್ಸು. ನನಗ್ ಬೇಡ ಅತ್ತೆ. ಬೇಡವಾ? ಯಾಕೆ ಬೇಡ? ಬೇಡ ಅಂದ್ರೆ ಬೇಡ ಅಷ್ಟೇ. ಯಾಕೆ ಬೇಡ ಅಕ್ಕ? ಇದೆಷ್ಟು ಮಟ್ಟಿಗೆ ಸರಿ? ನಾನು ಮತ್ತೆ ಸಾಹೇಬ್ರು ಮಾತ್ರ ನನ್ನ ಗಂಡ ಹೆಂಡತಿ ಇಲ್ಲಿ. ನೀನು ನನ್ನ ಮೈದುನು ಗಂಡ ಹೆಂಡತಿ ತಾನೆ. ಹಾಗೆ ನಮ್ಮ ಅತ್ತೆ ಮಾವ ಗಂಡ ಹೆಂಡತಿ ತಾನೆ. ದೊಡ್ಡ ಸಾಹೇಬ್ರು ಶಾರದಮ್ಮನು ಗಂಡ ಹೆಂಡತಿ ತಾನೆ. ಸಾಹೇಬ್ರು ಮಾತ್ರ ನನ್ನ ತಲೆ ಹೂವ ಮುಡ್ಸಿದ್ರೆ ಅದ್ ಎಷ್ಟು ಮಟ್ಟಿಗೆ ಸರಿ? ನೀವುಗಳ ಹೇಳಿ. ಕರೆಕ್ಟ್. ಅದಕ್ಕೆ ಹೇಳ್ತಿರೋದು 100% ಕರೆಕ್ಟ್. ಅಪ್ಪ ಅಮ್ಮಂಗ್ ಮುಡಿಸ್ಲಿ, ಶ್ರವಣ್ ಮಾವ ಶಾರದಾ ಅತ್ತೆಗ್ ಮುಡಿಸ್ಲಿ, ನಾನು ನನ್ನ ಪ್ರೀತಿಗೆ ಮುಡಿಸ್ತೀನಿ. ಏನ್ ಎಲ್ಲ ಮುಖ ನೋಡ್ತಾ ನಿಂತ್ಬಿಟ್ಟಿದ್ದೀರಾ? ಬ್ರೋ ನೋಡ್ತಾ ನಿಂತಿದ್ಯಾ? ಮುಡ್ಸು. ಏಯ್, ಹೂವ ಕೇಳಿದ್ ನೀನ್ ಅಲ್ವೇನೋ? ಮುಡ್ಸೋ ಸುಮ್ನೆ. ಬರೋಣ. ಅರ್ಥ ಹುಡುಗಿ ಏನ್ ಮಕ್ಕಳಪ್ಪ.